ಇವತ್ತು ನಾವು 2 ದಿನದಿಂದ ಶಾಲಾ ಕಾಲೇಜ್ಗಳಿಗೆ ಹೋಗಲಿಲ್ಲ. 2 ದಿನದಿಂದ ಮೊದಲು ನಾವು BBMP ಅಧಿಕಾರಿಗಳಿಗೆ ಪತ್ರ ಕೊಟ್ಟಿದ್ದೀವಿ. 4 ವರ್ಷದ ಹಿಂದೆ ಏನು ನಮಗೆ ಕೌನ್ಸಿಲ್ ಸಭೆಯಲ್ಲಿ ನಿರ್ಣಯ ಆಗಿತ್ತು, ಅದು ಜಾರಿಗೆ ಬರಲಿಲ್ಲ. 4 ವರ್ಷದಿಂದ ಅಧಿಕಾರಿಗಳಿಗೆ, ಆಡಳಿತ ಅಧಿಕಾರಿಗಳಾಗಿರ್ಬೋದು, ಕಮಿಷನರ್ ಆಗಿರ್ಬೋದು, ಎಲ್ಲರಿಗೂ ಪತ್ರಗಳು ಕೊಟ್ಟಿದ್ದೀವಿ. ಶಿಕ್ಷಕರನ್ನು ಅವರು ಪರಿಗಣಿಸಲೇ ಇಲ್ಲ. ಆ ನಂತರ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಸಂಬಳ ನೀಡಿದ್ರೂ ಕೂಡ ನಾವು ಆ ಕುರಿತು ಅವ್ರ ಗಮನಕ್ಕೆ ತಂದಿದ್ದೀವಿ. ನಮ್ಮ ಶಿಕ್ಷಕರನ್ನು, ಉಪನ್ಯಾಸಕರನ್ನು ಅವರು ಗಮನಕ್ಕೆ ತಗೊಳ್ಳಿಲ್ಲ. ಈ ಮಧ್ಯದಲ್ಲಿ ಮೊದಲೇ ಕೋವಿಡ್ ಅವಧಿಯಲ್ಲಿ ಕೋವಿಡ್ ಕೆಲಸವನ್ನು ಮಾಡಿಸ್ಕೊಂಡಿದ್ದಾರೆ, ಚುನಾವಣೆ ಕೆಲಸ ಮಾಡಿಸ್ಕೊಂಡಿದ್ದಾರೆ. ಪ್ರೈಮರಿ ಶಾಲೆ, ಹೈಸ್ಕೂಲ್ ಶಾಲೆ ಶಿಕ್ಷಕರಿಂದ BLO ಡ್ಯೂಟಿ ಮಾಡಿಸಿದ್ದಾರೆ. ಅವರಿಗೆ ಅಷ್ಟೆಲ್ಲ ಮಾಡಿಸಿದ್ರು ಕೂಡ ಕೆಲಸದ ವಿಚಾರನಲ್ಲಿ, ಎಲ್ಲ ವಿಚಾರನಲ್ಲಿ BBMP ನೇರವಾಗಿ ನಮ್ಮನ್ನೆಲ್ಲ ಕೆಲಸ ಮಾಡಿಸ್ಕೊಂಡಿದೆ. ಸಂಬಳದ ವಿಚಾರಕ್ಕೆ, ನಮ್ಮ ನ್ಯಾಯ ವಿಚಾರಕ್ಕೆ ಹೋದಾಗ ಕ್ರಿಸ್ಟಲ್ಲನ್ನು ಬೆಳ್ಳಿ ಮಾಡಿ ತೋರಿಸ್ತದೆ. ಈ ದಿನಗಳಲ್ಲಿ ಮಕ್ಕಳ ಭವಿಷ್ಯ ನಮಗುಂಟು. ನಮಗೆ BBMP ಮಕ್ಕಳು, BBMP ಶಾಲೆ, BBMP ಕಾಲೇಜ್ ಅಂದರೆ ನಮ್ಮೆಲ್ಲರಿಗೂ ಬಹಳ ಇಷ್ಟವಾದದ್ದು, ಭಾಳ ಆತ್ಮೀಯವಾಗಿರೋದು. ಆ ದೃಷ್ಟಿಯಿಂದ 10-15 ವರ್ಷ ಆದರೂ 3 ತಿಂಗಳಿಗೊಮ್ಮೆ 6 ತಿಂಗಳಿಗೆ ಸಂಬಳ ನೀಡಿದ್ರೂ ಕೂಡ ನಾವು ಇವತ್ತು ಮಕ್ಕಳಿಗೆ ಸೇವೆ ಸಲ್ಲಿಸಿದ್ದೇವೆ. ಆದರೆ ಈ ದಿನಗಳಲ್ಲಿ 1 ತಿಂಗಳಿನಿಂದ ಪತ್ರಿಕೆಗಳಲ್ಲಿ ಬರ್ತಾ ಇದೆ, ಅವರು ಹೇಳಿಕೆ ಕೊಡ್ತಾ ಇದ್ದಾರೆ. ಏನಂತಂದರೆ, ನಿಮ್ಮನ್ನು ಮಾರ್ಚ್ ನಂತರ ನಾವು ತೆಗೆದುಹಾಕ್ತೀವಿ, ಸರ್ಕಾರಕ್ಕೆ ವಹಿಸ್ತೀವಿ. ಆದರೆ ನೀವು ಸರ್ಕಾರಕ್ಕಾದರೂ ವಹಿಸಿ, ಎಲ್ಲಾದರೂ ವಹಿಸಿ, ನಮ್ಮ ಭವಿಷ್ಯ ಏನು? 10 ವರ್ಷ 15 ವರ್ಷದಿಂದ ಸೇವೆ ಸಲ್ಲಿಸಿರುವಂಥವ್ರು ನಮ್ಮ ಭವಿಷ್ಯ ಏನು ಅಂತ ನೀವು ಸ್ಪಷ್ಟೀಕರಣ ನೀಡಬೇಕು. ನಾವಿವತ್ತು ಸರ್ಕಾರಿ ಕೆಲಸಕ್ಕೆ ಹೋಗಬೇಕಂದ್ರೂ ನಮ್ಮ ವಯೋಮಿತಿ ಮೀರಿದೆ. ಎಷ್ಟೋ ಜನ ಹೆಣ್ಣು ಮಕ್ಕಳ ಜೀವನವನ್ನು ಇದಕ್ಕೆ ತ್ಯಾಗ ಮಾಡಿದ್ದಾರೆ. ಇವತ್ತು ಕೋವಿಡ್ ಅವಧಿಯಲ್ಲಿ 4 ಜನ ನಮ್ಮಲ್ಲಿ ಮರಣವಪ್ಪಿದ್ದಾರೆ ಶಿಕ್ಷಕರು. ಆದರೆ ಅವರು ಭವಿಷ್ಯಕ್ಕೆ ಯಾರೂ ಕೇಳಿಲ್ಲ, 1 ರೂಪಾಯಿ ಅನುದಾನವೂ ಬಂದಿಲ್ಲ. ನಾವು ಸಹ ಎಷ್ಟೋ ಜನ ಕೋವಿಡ್ ಡ್ಯೂಟಿಯಲ್ಲಿದ್ದಾಗ ಪೇಷಂಟ್ಗಳ ಹತ್ರ ಹೋಗಿ ನಮಗೆ ಕೋವಿಡ್ ಅಟ್ಯಾಕ್ ಆಗಿದೆ, ಅದಕ್ಕೆ ಎಷ್ಟೋ ದುಡ್ಡು ಕಳ್ಕೊಂಡಿದ್ದೀವಿ. BBMPಗೆ ಸೇರ್ಕೊಳ್ಳಿಂದ ನಾವು ಸಾಲದಲ್ಲೇ ಇದ್ದು ಸಾಲದಲ್ಲೇ ಸಾಯುವಂಥ ಪರಿಸ್ಥಿತಿ ಬಂದಿದೆ. ಅಧಿಕಾರಿಗಳಾಗಿದ್ದು ನೀವು ನಮ್ಮಂಥ ಶಿಕ್ಷಕರ ಕೈಯಲ್ಲೇ ಓದಿ ಅಧಿಕಾರಿಗಳಾಗಿರೋರು ನೀವು ನಮ್ಮಂಥವ್ರನ್ನು ಗಮನಿಸಲಿಲ್ಲ. ಸುಮಾರು ವರ್ಷಗಳಿಂದ 1 ತಿಂಗಳಿಂದನೂ ನಿಮ್ಮ ಹತ್ರ ನಾವು ಬರ್ತಾ ಇದ್ದೀವಿ, ಪತ್ರಗಳು ಕೊಟ್ಟಿದ್ದೀವಿ, ಆದರೂ ಕೂಡ ನಮ್ಮನ್ನು ಗಮನಿಸಲಿಲ್ಲ. ಅದಕ್ಕಾಗಿ ಈಗ ಅನಿರ್ದಿಷ್ಟವಾದಿಗೆ ನಾವು ಹೋರಾಟಕ್ಕೆ ನಿಂತಿದ್ದೇವೆ. ಇವತ್ತಿನಿಂದ ನಮಗೆ ನ್ಯಾಯ ಕೊಡಬೇಕು. ನಮಗೆ ಸೇವಾ ಭದ್ರತೆ ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿಗೆ ತಂದು ಅದು ಆದೇಶ ರೂಪದಲ್ಲಿ ಪ್ರಕಟ ಆದರೆ ಮಾತ್ರ ನಾವು ಇಲ್ಲಿಂದ ಕದಲ್ತೇವೆ ಅಂತ ಹೇಳುತ್ತಾ ನಾನು ಈ ಮೂಲಕ ತಿಳಿಸಕ್ಪಡ್ತೇನೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.